ಇಲ್ಲಿ ಸುಗಂಧವಿದೆ. ತ್ಯಾಗದ ಸುಗಂಧವನ್ನ ಬೀರಿದಂತಹ ನೆಲ ನಮ್ಮ ಕನ್ನಡ ನಾಡು. ಇಡೀ ದೇಶಕ್ಕೆ ಆಪತ್ತು ಎದುರಾಗಿದ್ದಾವಾಗ ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಕಥೆಗಳನ್ನ ನಾವು ಹೇಳ್ಕೊಡ್ಬೇಕಾಗಿರುವಂಥದ್ದು. ಇಡೀ ದೇಶಕ್ಕೆ ಆಪತ್ತು ಎದುರಾಗಿದ್ದಾವಾಗ, ನಮ್ಮ ಮಂಗಳೂರನ್ನ ಪೋರ್ಚುಗೀಸರು ಆಕ್ರಮಿಸಿಕೊಂಡಿದ್ದಾವಾಗ, ಮಂಗಳೂರಿನ ಮುಂದಿನ ಭವಿಷ್ಯ ಏನು ಅನ್ನುವಂತಹ ಚಿಂತನೆ ನಡೆದಿದ್ದಾವಾಗ, ಆ ಪೋರ್ಚುಗೀಸರಿಗೆ ನಮಗೆ ಸೋಲು ಅನ್ನುವುದೇನೆಂದು ತಿಳಿದಿಲ್ಲ ಅಂತ ಭಾವಿಸಿದಂತಹ ಪೋರ್ಚುಗೀಸರಿಗೆ ಸೋಲಿನ ರುಚಿಯನ್ನ ತೋರಿಸಿದಂತಹ ಉಳ್ಳಾಲದ ರಾಣಿ ಅಬ್ಬಕ್ಕ ಕೇವಲ ಕನ್ನಡ ನೆಲಕ್ಕೆ ಮಾತ್ರ ಪ್ರೇರಣೆಯಲ್ಲ, ಜಾಗತಿಕ ಸ್ತ್ರೀ ಸಂಕುಲಕ್ಕೆ ಪ್ರೇರಣೆಯಾದಂತಹ ಹೆಣ್ಣು ಮಗಳು ವೀರಾಗ್ರಣಿ ಆಕೆ ಉಳ್ಳಾಲದ ರಾಣಿ ಅಬ್ಬಕ್ಕ. ನಾವು ಯಾವ ನೇತಾಜಿ ಸುಭಾಷ್ ಚಂದ್ರ ಬೋಸರನ್ನ ಇಡೀ ಜಗತ್ತಿನ ಯುವಕರ ಆದರ್ಶ ಅಂತ ಕರಿತೀವಿಯೋ, ಭಾರತದ ಸ್ವಾತಂತ್ರ್ಯದ ಇತಿಹಾಸಕ್ಕೆ ನಿರಂತರವಾಗಿ ಪ್ರೇರಣೆಯನ್ನ ಕೊಟ್ಟಂತಹ ಪುಣ್ಯ ಪುರುಷ ಅಂತ ನಾವು ಕರಿತೇವೆಯೋ, ಇವತ್ತಿಗೂ ಕೂಡ ಜೈ ಹಿಂದ್ ಅನ್ನುವ ಘೋಷಣೆಯನ್ನ ಕೇಳಬೇಕಾಗಿದ್ರೆ ನಮ್ಮ ನರನಾಡಿಗಳಲ್ಲಿ ಯಾವ ರಾಷ್ಟ್ರೀಯ ಪ್ರಜ್ಞೆ ಜಾಗೃತವಾಗುತ್ತದೆಯೋ, ಹರಿಯುತ್ತದೆಯೋ, ಆ ನೇತಾಜಿ ಸುಭಾಷ್ ಚಂದ್ರ ಬೋಸರ ಆಜಾದ್ ಹಿಂದ್ ಫೌಜ್ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಜೊತೆಗೆ ಕನ್ನಡದ ಕುವರ ಮಂಗಳೂರಿನ ಅತ್ತಾವರದ ಯಲ್ಲಪ್ಪ ಅವರು ಕೂಡ ಭಾಗಿಯಾಗಿದ್ರಾಯ್ತು. ತನ್ಮೂಲಕ ಕನ್ನಡದ ನೆಲದಿಂದ ಆಜಾದ್ ಹಿಂದ್ ಫೌಜ್ಗೆ ಒಂದು ದೊಡ್ಡ ಕೊಡುಗೆಯನ್ನ ನೀಡಿದ್ರು ಅನ್ನುವಂಥದ್ದನ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತಿಗೆ, ಕೇವಲ ಕರ್ನಾಟಕಕ್ಕೆ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ತನ್ನ ನೆಲದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡುವ, ತನ್ನ ನಾಡು ಮತ್ತು ನುಡಿಯನ್ನ ರಕ್ಷಣೆ ಮಾಡೋದಕ್ಕೆ ಸದಾ ಕಾಲ ಕಟಿಬದ್ಧನಾಗಿರುವ, ದೇಶದ ರಕ್ಷಣೆಯ ವಿಷಯ ಬಂದಾವಾಗ ನಾನು ಯಾವತ್ತೂ ಕೂಡ ಒಂದು ಹೆಜ್ಜೆ ಮುಂದೆ ಇರುತ್ತೇನೆ ಅನ್ನುವಂತಹ ಭಾವನೆಯನ್ನ ತುಂಬಿ ಮೋಸಕ್ಕೆ ಬಲಿಯಾಗಿದ್ದರೂ ಕೂಡ ಬದುಕಿನ ಕಟ್ಟ ಕಡೆಯ ಹೊತ್ತಲ್ಲೂ ಸ್ವತಂತ್ರ ಭಾರತದ ಕನಸನ್ನ ಕಂಡು ತನ್ನ ಉಸಿರನ್ನ ನಾಡಿಗಾಗಿ ಧಾರೆ ಎರೆದಂತಹ ರಾಯರ ರಾಯ ಸಂಗೊಳ್ಳಿ ರಾಯಣ್ಣ ಓಡಾಡಿದಂತಹ ಪುಣ್ಯ ಭೂಮಿ ಇದು. ನಾವು ನಾಟಕಗಳಲ್ಲೆಲ್ಲ ಒಂದು ಮಾತನ್ನ, ವಾಕ್ಯವನ್ನ ಕೇಳ್ತೇವೆ, ಕಪ್ಪ ಬೇಕೆ ನಿಮಗೆ ಕಪ್ಪ, ಕಪ್ಪ ಬೇಕೆನ್ನಲು ಇದೇನು ನಿಮ್ಮಪ್ಪನ ಆಸ್ತಿಯೇ ಅಂತ. 7ನೇ ಕ್ಲಾಸು 8ನೇ ಕ್ಲಾಸ್ ಅಲ್ಲೆಲ್ಲ ಇರಬೇಕಾಗಿದ್ರೆ ನಮ್ಮ ತರಗತಿಯಲ್ಲಿರುವಂತಹ ಒಬ್ಬ ಹುಡುಗಿ ರಾಣಿ ಚೆನ್ನಮ್ಮನ ಪಾತ್ರವನ್ನ ಮಾಡಿ ಸಭೆಯಲ್ಲಿ ಮಿಂಚಬೇಕಾಗಿದ್ರೆ ಇಡೀ ಸಭೆ ಆ ಚೆನ್ನಮ್ಮನ ಜೊತೆಯಲ್ಲಿ ಒಂದಾಗ್ತಾ ಇತ್ತು. ಅಂತಹ ಚೆನ್ನಮ್ಮ ಬದುಕಿದ್ದ ಕಾಲಘಟ್ಟದಲ್ಲಿ ಕಿತ್ತೂರಿನ ಮೂಲಕ ಇಡೀ ಭರತಖಂಡದ ಸ್ವಾತಂತ್ರ್ಯಕ್ಕೆ ಕರ್ನಾಟಕವನ್ನ ಆಯ್ದುಕೊಂಡು ಭಾರತೀಯ ವೀರ ಚರಿತ್ರೆಗೆ ಒಂದು ಹೊಸ ಅಧ್ಯಾಯವನ್ನ ನಿರ್ಮಾಣ ಮಾಡಿಕೊಟ್ಟದ್ದನ್ನ ಪ್ರಾಯಶಃ ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಕೀರ್ತಿವಂತರು, ಯಶೋವಂತರ ಆಳಿದಂತಹ ಭೂಮಿ ಇದು.